ಮಕರ ರಾಶಿಯವರೇ, ನೀವು ಕೇವಲ ಕಷ್ಟಪಡಲು ಹುಟ್ಟಿದವರಲ್ಲ, ನೀವು ಸಾಮ್ರಾಜ್ಯ ಕಟ್ಟಲು ಹುಟ್ಟಿದವರು. ಆದರೆ ಕಳೆದ 7.5 ವರ್ಷಗಳಿಂದ ನಿಮ್ಮ ಜೀವನ ಹೇಗಾಗಿದೆ ಎಂಬುದು ನಿಮಗೆ ಮತ್ತು ಆ ಭಗವಂತನಿಗೆ ಮಾತ್ರ ಗೊತ್ತು. ನೀವು ನಂಬಿದವರೇ ನಿಮಗೆ ಮೋಸ ಮಾಡಿರಬಹುದು. ಕೈಗೆ ಬಂದ ತುತ್ತು ಬಾಯಿಗೆ ಬರದ ಹಾಗೆ ಎಷ್ಟೋ ಅವಕಾಶಗಳು ತಪ್ಪಿ ಹೋಗಿರಬಹುದು. ಬೆಟ್ಟದಷ್ಟು ಭಾರವನ್ನು ಎದೆಯ ಮೇಲೆ ಹೊತ್ತುಕೊಂಡು ಮುಖದಲ್ಲಿ ನಗು ನಟಿಸುತ್ತಾ ಬದುಕುವ ಕಲೆ ನಿಮಗಲ್ಲದೆ ಬೇರೆಯವರಿಗೆ ಬರೋದಿಲ್ಲ. ನನ್ನ ಕಷ್ಟಗಳು ಯಾವಾಗ ಕಳೆಯುತ್ತೆ, ನನಗೆ ಈ ನರಕದಿಂದ ಮುಕ್ತಿ ಇಲ್ವಾ ಎಂದು ನೀವು ಕಣ್ಣೀರು ಹಾಕಿದ ರಾತ್ರಿಗಳು ಒಂದೆರಡಲ್ಲ. ಆದರೆ ಕಣ್ಣೀರು ಒರೆಸಿಕೊಳ್ಳಿ, ಯಾಕಂದ್ರೆ ಸಾಕ್ಷಾತ್ ಶನಿ ಮಹಾತ್ಮ ನಿಮ್ಮ ರಾಶಿಯ ಅಧಿಪತಿ. ಅವನು ನಿಮ್ಮನ್ನು ಪರೀಕ್ಷೆ ಮಾಡಿದ್ದಾಯಿತು. ಈಗ ಪ್ರತಿಫಲ ಕೊಡುವ ಸಮಯ ಬಂದಿದೆ. 2026ನೇ ಇಸವಿ ಮಕರ ರಾಶಿಯವರ ಪಾಲಿಗೆ ಸುವರ್ಣ ಯುಗ ಆರಂಭವಾಗುವ ವರ್ಷ. ಸಾಡೆ ಸಾತಿಯ ಕಡೆಯ ಘಟ್ಟದಲ್ಲಿ ನೀವಿದ್ದೀರಿ. ಕತ್ತಲೆ ಸರಿದು ಬೆಳಕು ಹರಿಯುವ ಸಮಯವಿದು. ಆದರೆ ಎಚ್ಚರ, ಶನಿದೇವ ಅಷ್ಟು ಸುಲಭವಾಗಿ ಒಲಿಯುವುದಿಲ್ಲ. 2026ರಲ್ಲಿ ನಿಮ್ಮ ಕಳೆದು ಹೋದ ವೈಭವ, ಹಣ ಮತ್ತು ಅಧಿಕಾರ ಮರಳಿಬೇಕು ಅಂದರೆ ನೀವು ಬದಲಾಗಲೇಬೇಕು. ಈ ವಿಡಿಯೋದಲ್ಲಿ ನಾನು ಹೇಳುವ 5 ರಹಸ್ಯಗಳು ಸಾಮಾನ್ಯವಾದದ್ದಲ್ಲ. ಇವು ಸಿದ್ಧಿ ಪುರುಷರು ಪಾಲಿಸುವಂತಹ ಶಕ್ತಿಶಾಲಿ ಸೂತ್ರಗಳು. ಇದನ್ನ ಅರ್ಧಕ್ಕೆ ಬಿಟ್ಟು ಹೋದರೆ ನಿಮ್ಮ ಅದೃಷ್ಟದ ಬಾಗಿಲನ್ನು ನೀವೇ ಮುಚ್ಚಿಕೊಂಡ ಹಾಗೆ. ವಿಷಯಕ್ಕೆ ಹೋಗುವ ಮುನ್ನ ಒಂದು ಸಣ್ಣ ಗುರು ದಕ್ಷಿಣೆ. ನಾನು ನಿಮಗೆ ಇಷ್ಟೆಲ್ಲ ರಹಸ್ಯಗಳನ್ನು ಉಚಿತವಾಗಿ ತಿಳಿಸಿಕೊಡ್ತೀನಿ. ಬದಲಾಗಿ ನೀವು ಈ ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ನೆನಪಿಡಿ, ಕೃತಜ್ಞತೆ ಇದ್ದವರ ಮೇಲೆ ಶನಿ ದೇವನ ಕೃಪೆ ಸದಾ ಇರುತ್ತೆ. ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿ ದೇವ ಎಂದು ಬರೆಯಿರಿ. ನಿಮ್ಮ ಸಂಕಲ್ಪ ಸಿದ್ಧಿಯಾಗಲಿ. ಈಗ 2026ರಲ್ಲಿ ಮಕರ ರಾಶಿಯವರು ಕೋಟ್ಯಾಧಿಪತಿಗಳಾಗಲು ಪಾಲಿಸಲೇಬೇಕಾದ 5 ಕಠಿಣ ಸೂತ್ರಗಳು ಇಲ್ಲಿವೆ. ಮೊದಲನೇ ರಹಸ್ಯ, ಬನ್ನಿ ವೃಕ್ಷದ ಪೂಜೆ. ಮಕರ ರಾಶಿಯವರಿಗೆ ಶನಿ ಸಾಡೆ ಸಾತಿಯ ಪ್ರಭಾವ ಕಡಿಮೆ ಆಗಬೇಕು ಅಂದರೆ ಮನೆಯ ಹತ್ತಿರ ಅಥವಾ ದೇವಸ್ಥಾನದಲ್ಲಿರುವ ಶಮಿ ವೃಕ್ಷಕ್ಕೆ ಬನ್ನಿ ಮರಕ್ಕೆ ಪ್ರತಿ ಶನಿವಾರ ಸಂಜೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕು. ಇದು ಸಾಮಾನ್ಯ ಮರ ಅಲ್ಲ. ಪಾಂಡವರು ತಮ್ಮ ಆಯುಧಗಳನ್ನು ಬಚ್ಚಿಟ್ಟಿದ್ದು ಇದೇ ಮರದಲ್ಲಿ. ಈ ಮರದ ಕೆಳಗೆ ದೀಪ ಹಚ್ಚುವುದರಿಂದ ನಿಮ್ಮ ಶತ್ರುಗಳ ನಾಶವಾಗುತ್ತೆ ಮತ್ತು ಕೋರ್ಟ್ ಕೇಸ್ ಅಥವಾ ಸಾಲದ ಸಮಸ್ಯೆ ಇದ್ದರೆ ಅದು ಬೆಂಕಿ ಬಿದ್ದ ಹತ್ತಿಯಂತೆ ಉರಿದು ಹೋಗುತ್ತೆ. ಎರಡನೇ ರಹಸ್ಯ, ಕಪ್ಪು ನಾಯಿಯ ಸೇವೆ. ಇದು ವಿಚಿತ್ರ ಅನ್ನಿಸಬಹುದು, ಆದರೆ ಸತ್ಯ. ಮಕರ ರಾಶಿಯವರಿಗೆ ಪ್ರಾಣಿಗಳಿಂದಲೇ ಅದೃಷ್ಟ ಬರುತ್ತದೆ. 2026ರಲ್ಲಿ ನೀವು ಆರ್ಥಿಕವಾಗಿ ಬೆಳೆಯಬೇಕು ಅಂದರೆ ಪ್ರತಿ ಶನಿವಾರ ಅಥವಾ ಸಾಧ್ಯವಾದರೆ ಪ್ರತಿದಿನ ಒಂದು ಕಪ್ಪು ನಾಯಿಗೆ ರೊಟ್ಟಿ ಅಥವಾ ಬಿಸ್ಕೆಟ್ ಅನ್ನು ತಿನ್ನಿಸಿ. ನಾಯಿ ಭೈರವನ ಸ್ವರೂಪ. ಅದು ನಿಮ್ಮ ಕೈಯಿಂದ ಆಹಾರ ತಿಂದರೆ ನಿಮ್ಮ ದಾರಿದ್ರ್ಯವನ್ನು ಅದು ತನ್ನ ಜೊತೆ ತೆಗೆದುಕೊಂಡು ಹೋಗುತ್ತದೆ ಎಂದು ಅರ್ಥ. ಮೂರನೇ ರಹಸ್ಯ, ಪಾದಗಳ ರಕ್ಷಣೆ. ಶನಿ ಗ್ರಹವು ಮನುಷ್ಯನ ಪಾದಗಳಿಗೆ ಕಾರಕನಾಗಿದ್ದಾನೆ. ಮಕರ ರಾಶಿಯವರು 2026ರಲ್ಲಿ ಗಮನಿಸಬೇಕಾದ ರಹಸ್ಯ ಅಂದರೆ ಸ್ವಚ್ಛತೆ. ನಿಮ್ಮ ಪಾದಗಳು ಮತ್ತು ನೀವು ಧರಿಸುವ ಚಪ್ಪಲಿ ಸದಾ ಸ್ವಚ್ಛವಾಗಿರಲಿ. ಹರಿದ ಚಪ್ಪಲಿಯನ್ನು ಅಪ್ಪಿತಪ್ಪಿಯೂ ಧರಿಸಬೇಡಿ. ಸ್ನಾನ ಮಾಡುವಾಗ ಮೊದಲು ಪಾದಗಳಿಗೆ ನೀರು ಹಾಕಿಕೊಳ್ಳಿ. ಯಾರ ಪಾದಗಳು ಸ್ವಚ್ಛವಾಗಿರುತ್ತವೆಯೋ ಲಕ್ಷ್ಮಿ ಅವರ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಇದು ಶನಿಯನ್ನು ಒಲಿಸಿಕೊಳ್ಳುವ ತಂತ್ರ. ನಾಲ್ಕನೇ ರಹಸ್ಯ, ಸುಳ್ಳು ಸಾಕ್ಷಿ ಹೇಳಬೇಡಿ. ಮಕರ ರಾಶಿಯವರು ಸತ್ಯವಂತರು, ಆದರೆ ಕೆಲವೊಮ್ಮೆ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಸುಳ್ಳು ಹೇಳುವ ಸನ್ನಿವೇಶ ಬರಬಹುದು. ಆದರೆ 2026ರಲ್ಲಿ ನೀವು ಮಾಡಬಾರದ ಒಂದೇ ತಪ್ಪು ಅಂದರೆ ಸುಳ್ಳು ಸಾಕ್ಷಿ ಹೇಳುವುದು ಅಥವಾ ಇಲ್ಲದ ಭರವಸೆ ಕೊಡುವುದು. ಶನಿ ದೇವ ನ್ಯಾಯಾಧೀಶ್. ನೀವು ಪ್ರಾಮಾಣಿಕವಾಗಿ ನಡೆದರೆ ಶನಿ ನಿಮಗೆ ರಾಜಯೋಗ ಕೊಡುತ್ತಾನೆ. ಅಡ್ಡದಾರಿ ಹಿಡಿದರೆ ಬಂದ ಹಣ ಕೂಡ ನೀರು ಪಾಲಾಗುತ್ತೆ. ನೇರ ನಡೆ, ನುಡಿ ನಿಮ್ಮ ಮಂತ್ರವಾಗಿರಲಿ. 5ನೇ ಮತ್ತು ಅಂತಿಮ ರಹಸ್ಯ, ಛಾಯಾದಾನ. ಇದು ಕುಂಭ ರಾಶಿಯವರಿಗೂ ಅನ್ವಯ ಆಗುತ್ತೆ, ನಿಮಗೂ ಅನ್ವಯ ಆಗುತ್ತೆ. ಒಂದು ಕೌಚು ಬಟ್ಟಲಿನಲ್ಲಿ ಸಾಸಿವೆ ಎಣ್ಣೆ ಹಾಕಿ ಅದರಲ್ಲಿ ನಿಮ್ಮ ಮುಖ ನೋಡಿ ಆ ಎಣ್ಣೆಯನ್ನು ದಾನ ಮಾಡಿ. ಇದು ಸಾಡೆ ಸಾತಿಯ ಕೆಟ್ಟ ಪ್ರಭಾವವನ್ನು ಬುಡ ಸಮೇತ ಕಿತ್ತು ಹಾಕುವ ಬ್ರಹ್ಮಾಸ್ತ್ರ. 2026ರಲ್ಲಿ ಪ್ರತಿ ತಿಂಗಳು ಒಂದು ಶನಿವಾರವಾದರೂ ಇದನ್ನು ಮಾಡಿ. ವರ್ಷದ ಕೊನೆಯಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ನೀವೇ ಆಶ್ಚರ್ಯಪಡ್ತೀರಾ. ಸ್ನೇಹಿತರೆ, ಮಕರ ರಾಶಿಯವರು ಮೊಸಳೆ ಇದ್ದ ಹಾಗೆ, ಒಮ್ಮೆ ಹಿಡಿದರೆ ಬಿಡುವುದಿಲ್ಲ. 2026 ನಿಮ್ಮ ವರ್ಷ. ನಿಮ್ಮ ಗುರಿಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ. ಸಾಡೆ ಸಾತಿ ಮುಗಿಯುವ ಹಂತದಲ್ಲಿದೆ. ಕತ್ತಲೆಯನ್ನು ಕಂಡು ಹೆದರಬೇಡಿ, ಸೂರ್ಯೋದಯ ಹತ್ತಿರದಲ್ಲೇ ಇದೆ. ಈ ಮಾಹಿತಿ ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಮಕರ ರಾಶಿಯ ಕಷ್ಟದಲ್ಲಿರುವ ಮಿತ್ರರಿಗೆ ವಾಟ್ಸಪ್ನಲ್ಲಿ ಶೇರ್ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಆಂಜನೇಯ.